ಓಂ ಶ್ರೀಕಂಠೇಶ್ವರಾಯ ನಮಃ. ನಮ್ಮ ದೇವತಾ ಮನೆಯಲ್ಲಿ ಇರ್ತಕ್ಕಂಥ ದೇವತಾ ಕಾರ್ಯಗಳಲ್ಲಿ ನಾವು ಬಹುಮುಖ್ಯವಾಗಿ ಗಂಟೆ ಇರ್ಬೋದು ಅಥವಾ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ದೇವತಾ ವಸ್ತುಗಳಿರ್ಬೋದು. ಅವುಗಳಲ್ಲಿ ಬಹುಮುಖ್ಯವಾಗಿ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಸನಾತನ ಧರ್ಮದಲ್ಲಿ ಹಳೆಯ ಒಂದು ತುಂಬ ಪುರಾತನವಾಗಲೂ ಕೂಡ ನಾವು ನೋಡಿದಾಗ ಶಂಕುವಿಗೆ ಮಹತ್ವ ಕೊಡ್ತೀವಿ. ಆ ಶಂಕುವಲ್ಲಿ ಬಲಮುರಿ ಶಂಕು ಅಂತ ಕರಿತೀವಿ, ಎಡಮುರಿ ಶಂಕು ಅಂತೀವಿ. ಅದೇನೇ ಆದರೂ ಮನೆಯಲ್ಲಿ ಶಂಕನ್ನು ಇಟ್ಕೊಳ್ಳೋದು, ಮನೆಯಲ್ಲಿ ಶಂಕನ್ನು ಇಟ್ಕೊಳ್ಳೋದ್ರಿಂದ ಎಷ್ಟು ಲಾಭ, ಎಷ್ಟು ಶುಭ, ಎಷ್ಟು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗಿದೆ. ಶಂಕ ಅಂದರೆ ಶಮ್ ಅಂತ ಹೇಳಿದ್ರೆ ಶುಭ ಅಂತ, ಸುಖವನ್ನು ಕೊಡ್ತಕ್ಕಂಥದ್ದು. ಕ ಅಂದರೆ ಉಂಟು ಮಾಡ್ತಕ್ಕಂಥದ್ದು, ಸುಖವನ್ನು ಉಂಟು ಮಾಡ್ತಕ್ಕಂಥದ್ದು. ನಾವು ಇನ್ನೂ ಒಂದು ಮಾತು ಹೇಳ್ತೀವಿ, ಶಂ ಕರೋಯಿತಿ ಶಂಕರ, ಶುಭ ಮಾಡ್ತಕ್ಕಂಥವನು ಶಂಕರ ಹೌದು. ಆದರೆ ಶಮ್ ಅಂದರೆ ಇಲ್ಲಿ ಸುಖವನ್ನು ಕೊಡ್ತಕ್ಕಂಥದ್ದು, ಶುಭವನ್ನು ಕೊಡ್ತಕ್ಕಂಥದ್ದು, ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದು. ನಮಗೆಲ್ರಿಗೂ ಇವತ್ತಿನ ದಿವಸ ಒಂದು ಅನುಮಾನ ಇರುತ್ತೆ, ಶಂಕನ್ನು ಮನೇಲಿ ಇಟ್ಕೋಬೋದಾ ಶುಭಾನ? ಯಾಕೆಂದರೆ ಶಂಕು ಅಂದ ತಕ್ಷಣ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಪಾಂಚಜನ್ಯ. ಏನು ಎದುರುಗಡೆ ಇರ್ತಕ್ಕಂಥ ಶತ್ರುಗಳ ಎದೆಯಲ್ಲಿ ಭಯವನ್ನುಂಟು ಮಾಡ್ತಕ್ಕಂಥದ್ದೇ ಶಂಕು. ಸಾಮಾನ್ಯವಾಗಿ ದೇವತಾ ಕಾರ್ಯಗಳಲ್ಲಾಗ್ಬೋದು, ದೇವಸ್ಥಾನಗಳಲ್ಲಾಗ್ಬೋದು, ಪೂಜೆಗಳಲ್ಲಾಗ್ಬೋದು ಶಂಖವನ್ನು ಊದತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಇವತ್ತು ನಾವು ಇಸ್ಕಾನಲ್ಲಿ ನೋಡಿ ಎಲ್ಲ ಕಡೆ ಪ್ರತಿದಿನವೂ ಸಹ ಶಂಖನ್ನು ಊದ್ತಾ ಇರ್ತಾರೆ. ಆ ಶಂಖನ್ನು ಊದೋದ್ರಿಂದ ಅದರಿಂದ ಏನು ಲಾಭ, ಎಷ್ಟು ಶುಭ ಆಗುತ್ತೆ? ಯಾಕೆಂದರೆ ಸಮುದ್ರ ಮಥನ ಕಾಲದಲ್ಲಿ ಮುಖ್ಯವಾಗಿ 14 ಅಪರೂಪದ ವಸ್ತುಗಳು ಬರ್ತವೆ ಸಮುದ್ರ ಮಥನ ಕಾಲದಲ್ಲಿ. ಅದರಲ್ಲಿ ಈ ಶಂಖ ಸಹ ಒಂದಾಗಿರುತ್ತೆ. ಅದನ್ನೇ ಅಪರೂಪದ ರತ್ನಗಳು ಅಂತ ನಾವು ಹೇಳ್ಬೋದು. ಗೋಮತಿ ಚಕ್ರ ಆಗ್ಬೋದು, ಕವಡೆ ಆಗ್ಬೋದು, ಅನೇಕ ವಸ್ತುಗಳು ಬರ್ತವೆ. ಆ ವಸ್ತುಗಳಲ್ಲಿ ಈ ಶಂಖ ಕೂಡ ಒಂದೌದು. ನಾವು ಸಾಮಾನ್ಯ ಜನರು, ಸಾಮಾನ್ಯ ವ್ಯಕ್ತಿಗಳು, ಸಾಮಾನ್ಯ ಭಕ್ತರು, ಸಾಮಾನ್ಯ ಜೀವನ ಆದರೂ ಶಂಖ ಇಟ್ಕೋಬೋದಾ? ಇಟ್ಕೋಬಹುದು. ದೇವರ ಮನೆಯಲ್ಲಿ ಶಂಖವನ್ನು ಇಟ್ಕೊಂಡಾಗ, ಆ ಶಂಖವನ್ನು ಊದಿದಾಗ, ಆ ಶಂಖವನ್ನು ಮುಟ್ಟಿದಾಗ, ಆ ಶಂಖದಲ್ಲಿ ಅಭಿಷೇಕ ಮಾಡಿದಾಗ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ಕೂಡ ಬರುತ್ತೆ. ಯಾವಾಗಲೂ ಯುದ್ಧ ಆರಂಭ ಆಗೋದಕ್ಕೆ ಈ ಶಂಖವನ್ನು ಊದಿ ಯುದ್ಧವನ್ನು ಆರಂಭ ಮಾಡ್ತಾ ಇರತಕ್ಕಂಥದ್ದು ರಾಮಾಯಣ ಮಹಾಭಾರತಗಳಲ್ಲೂ ಕೂಡ ಇದರ ಉಲ್ಲೇಖ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಶತ್ರುಗಳಿಗೆ ಒಂದು ಭಯದ ವಾತಾವರಣ ಉಂಟು ಮಾಡ್ತಕ್ಕಂಥ ಒಂದು ಇದು ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಈ ಶಂಕು ಕೂಡ ವಿಷ್ಣುವಿನ ಇದರಲ್ಲಿ ನೋಡೋಕ್ಕೆ ಹೋದಾಗ ವಿಷ್ಣುವಿಗೆ ಬಹಳ ಇಷ್ಟವಾದ ಆ ಸದ್ದು ಕೂಡ. ವಿಷ್ಣು ಅಂದರೆ ಯಾರು? ಸ್ಥಿತಿಕಾರಕ. ನಾವು ವಿಷ್ಣುವನ್ನೇನು ಕರಿತೀವಿ? ಪ್ರದ್ಯುಮ್ನ ಅಂತ ಕರಿತೀವಿ, ಅನಿರುದ್ಧ ಅಂತ ಕರಿತೀವಿ, ನಾರಾಯಣ ಅಂತ ಕರಿತೀವಿ, ವಾಸುದೇವ ಅಂತ ಕರಿತೀವಿ. ಯಾವ ರೂಪದಲ್ಲಿ ನೋಡಿ, ಬಹುಮುಖ್ಯವಾಗಿ ನೋಡೋಕೆ ಹೋದಾಗ ಪ್ರದ್ಯುಮ್ನ, ಅನಿರುದ್ಧ, ಹಾಗೆ ವಾಸುದೇವ ಮತ್ತು ನಾರಾಯಣ, ಈ ಒಂದು ಅವತಾರಗಳಲ್ಲಿ ಕಂಪಲ್ಸರಿಯಾಗಿ ಆ ಒಂದು ಭಗವಂತನ ಕೈಯಲ್ಲಿ ಈ ಶಂಖ ಇರ್ತಾ ಇತ್ತು. ಈಗಲೂ ಕೂಡ ನೋಡಿ ಆ ಫೋಟೋಗಳಲ್ಲಿ ಇರುತ್ತೆ. ಹಾಗಾಗಿ ಇದರಿಂದ ನಮ್ಗೆ ಏನು ಬರುತ್ತೆ ಅಂದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಸಕಲ ಇಷ್ಟಾರ್ಥಗಳ ಸಿದ್ಧಿಯಾಗುತ್ತೆ, ದರಿದ್ರ ಹೊರಟೋಗುತ್ತೆ, ಮನೆಯಲ್ಲಿ ಕೆಟ್ಟ ಒಂದು ಋಣಾತ್ಮಕ ಶಕ್ತಿಗಳು ಆಚೆ ಹೊರಟೋಗ್ತಕ್ಕಂಥದ್ದು. ಆ ಶಂಕುವಿನ ನಾದಕ್ಕೆ ಭಗವಂತನೂ ಕೂಡ ಆ ಕಡೆ ಮನೆ ಕಡೆ ಒಂದು ಸರಿ ನೋಡ್ತಾನಂತೆ, ಯಾರೋ ನನಗೆ ಕರೀತಾ ಇದ್ದಾರೆ. ಆ ಶಂಖ ಊದೋದು ಅದರ ಅರ್ಥ ಏನು ಅಂದರೆ ಕರೀತಾ ಇದ್ದೀವಿ ಭಗವಂತ ಬಾ, ನಮ್ಮ ಆರ್ತನಾದವನ್ನು ಕೇಳು ಅಂತಕ್ಕಂಥ ಒಂದು ಭಾವನೆ ಕೂಡ ಇರುತ್ತೆ. ಈ ಶಂಖದ ವಿಷಯದಲ್ಲಿ ನೋಡೋಕೆ ಹೋದಾಗ ಅಥರ್ವಣ ವೇದದ 4ನೇ ಖಂಡದಲ್ಲೂ ಕೂಡ ಶಂಖಮಣಿಯ ಒಂದು ಸೂಕ್ತ, ಶಂಖಮಣಿ ಸೂಕ್ತ ಅಂತೂ ಕೂಡ ಇದೆ. ಹಾಗಾಗಿ ನಾವು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲೂ ಕೂಡ ಶಂಕು ಮಹತ್ವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪೂಜೆ ಪರಿಸಮಾಪ್ತಿಯಾಗತ್ತೆ, ನಂಬಿಕೆ ಹುಟ್ಟುತ್ತೆ. ಹಾಗಾಗಿ ಮನೆಯಲ್ಲಿ ನೀವು ಆ ಶಂಖನ್ನು ಇಟ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಮತ್ತು ಶಂಕು ತಂದ ತಕ್ಷಣ ವಿಷ್ಣು ದೇವಾಲಯಕ್ಕೆ ಹೋಗಿ ತುಳಸಿ ಸಮೇತ ಶಂಖನ್ನು ಆ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಸಂಕಲ್ಪ ಮಾಡಿಕೊಂಡು ಆ ಶಂಖನ್ನು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ಬಹಳ ಶುಭ ಆಗುತ್ತೆ. ತುಳಸಿ ಸಮೇತ ಶಂಖನ್ನು ವಿಷ್ಣು ದೇವಾಲಯದಲ್ಲಿ ಕೊಟ್ಟು ತಗೊಂಡ್ಬಂದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಮನೆಯ ಪೂಜಾ ಕೈಂಕರ್ಯಗಳಲ್ಲಿ ಶಂಕು ಬಹಳ ಮಹತ್ವ ಇದೆ. ಅದು ಬಲಮುರಿನ ಎಡಮುರಿನ ನಂತರ ಯೋಚನೆ ಮಾಡೋಣ. ಎಡಮುರಿ ಆದರೂ ಪರವಾಗಿಲ್ಲ, ಬಲಮುರಿ ಆದರೂ ಪರವಾಗಿಲ್ಲ, ಅದನ್ನು ಮನೆಯಲ್ಲಿ ಇಟ್ಕೊಂಡಾಗ ಅದು ಬಹಳಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದು ಕೂಡ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದ ಧನಾತ್ಮಕ ಲಹರಿಗಳನ್ನುಂಟು ಮಾಡ್ತಕ್ಕಂಥ ಒಂದು ಅದ್ಭುತವಾದ ವಸ್ತು ಕೂಡ ಇದಾಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.